ನಮಸ್ತೆ ಎಲ್ಲರಿಗೂ. ಇವತ್ತು ಮೊಟ್ಟೆ ಸಾರನ್ನು ಮಾಡ್ತಾಯಿದ್ದೀನಿ ನಾನು. ಈಗ ಮೊಟ್ಟೆ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು 4. ಹಾಗೆ ಎಲ್ಲ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಕೊಬ್ಬರಿ ತುರಿದಿಟ್ಕೊತಾ ಇದ್ದೀನಿ ನಾನು, ಒಂದು ಬಟ್ಲಷ್ಟು. ಹಾಗೆ ಎಲ್ಲ ತುರಿದಿಟ್ಕೊಂಡ್ಮೇಲೆ ತೊಗೊಂಡು ಅದನ್ನ ಗ್ಯಾಸ್ ಮೇಲೆ ಹಂಚಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತುರ್ಕೊಂಡಿರೋದನ್ನೆಲ್ಲ ಹಾಕಿ, ಅದು ಹಂಚು ಸ್ವಲ್ಪ ಬಿಸಿಯಾಗಿರಬೇಕು, ಆವಾಗ ಹಾಕ್ಕೊಳ್ಳೋಣ. ಉರಿ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಹುರ್ಕೋಬೇಕು ಇದನ್ನೆಲ್ಲ. ಈ ರೀತಿ ಹುರಿದು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮಸಾಲೆ ಹಾಗೂ ಮೊಟ್ಟೆ ಸಾರು ಕೂಡ. ಹುರಿದು ಕೆಂಪಗೆ ಹುರಿದು ತೆಗೆದಿಟ್ಕೊಳ್ಳೋಣ. ಈಗ ಒಂದು ಮಿಕ್ಸರ್ ಜಾರಿಗೆ ಎಲ್ಲವನ್ನು ಹಾಕ್ಕೊಳ್ಳೋಣ. ಕಾಯಿ ತುರಿಯನ್ನು ಹಾಕ್ಕೊಂಡ್ಮೇಲೆ ಒಂದೆರಡು ಮೆಣಸು, ಚಕ್ಕೆ ಹಾಗೂ ಲವಂಗವನ್ನು ಹಾಕ್ಕೊಳ್ಳೋಣ. ಹಾಗೆ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನು ಹಾಕ್ಕೊಂಡ ನಂತರ ಒಂದು 4 ಟೊಮೆಟೊ ಹಣ್ಣನ್ನು ಹೆಚ್ಚು ಹಾಕ್ಕೊಳ್ಳೋಣ. ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ಎಲ್ಲವನ್ನು. ಮಸಾಲೆ ಎಲ್ಲ ರುಬ್ಬಿದ ನಂತರ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕಾದ ನಂತರ ಎಲ್ಲ ಮಸಾಲೆಯನ್ನು ಹಾಕಬೇಕು. ಈಗ ಮಿಕ್ಸರ್ ಜಾರನ್ನು ತೊಳೆದು ಆ ನೀರು ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಈಗ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪು ಕೂಡ ಹಾಕ್ಕೊಳ್ಳೋಣ ಆ ಮಸಾಲೆಗೆ. ಈಗ ಮೊಟ್ಟೆಯನ್ನು ಎಲ್ಲ ಬೇಯಿಸಿಟ್ಕೊಂಡಿರೋದು ಸುಲಿದಿಟ್ಕೊಳ್ಳೋಣ. ಸಿಪ್ಪೆನ ಸುಲಿದಿಟ್ಕೊಂಡು ಅವನು ಕೂಡ ಕಟ್ ಮಾಡಿ, ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಎಲ್ಲ ರೆಡಿಯಾಗಿರೋ ಮಸಾಲೆಗೆ. ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವನ್ನ. ಈಗ ಎಲ್ಲವನ್ನು ಹಾಕ್ಕೊಳ್ಳೋಣ ಮಸಾಲೆಗೆ. ಹಾಕ್ಕೊಂಡು ನಿಮ್ಮ ಹತ್ರ ಧನಿಯಾ ಪುಡಿ ಅಥವಾ ಯಾವುದೋ ಚಿಕನ್ ಮಸಾಲ, ಮಟನ್ ಮಸಾಲ ಯಾವುದೇ ಇದ್ದರೂ ಕೂಡ ಹಾಕ್ಕೋಬೋದು. ಸ್ವಲ್ಪ ಕೂಡ ಹಾಕ್ಕೋಬೋದು, ಒಂದು ಅರ್ಧ ಚಮಚ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ತಿರುವಾಡಿ ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಎಲ್ಲ ನಾವು ಈಗ ತಾನೇ ಹಾಕಿದ್ದೀವಲ್ಲ, ಚೆನ್ನಾಗಿ ಪಳ ಅಂತ ಕುದಿಬೇಕು. ಮೊಟ್ಟೆಯನ್ನು ಹುರಿದು ಕೂಡ ಹಾಕ್ಕೊತಾರೆ ಎಣ್ಣೆಯಲ್ಲಿ. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಅದು ಒಂಥರ ರಬ್ಬರ್ ಥರ ಆಗುತ್ತೆ ಹುರಿದು ಹಾಕ್ಕೊಂಡ್ರೆ. ಅದಕ್ಕೆ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಧನ್ಯವಾದಗಳು.